ನಮಸ್ತೆ, ಪ್ರಕೃತಿ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮೊಟ್ಟ ಮೊದಲ ಸಂದರ್ಶನವಾದಂಥ ಇದು ಒಂದು ಹೆಸರಾಂತ ಟಗರಿನ ಮುಖಾಂತರ ಆರಂಭಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ನಮಸ್ತೆ. ನಿಮ್ಮ ಮತ್ತು ನಿಮ್ಮ ಮರಿಯ ಪರಿಚಯವನ್ನು ತಿಳಿಸ್ಕೊಡಿ. ನಮ್ಮ ಹೆಸರು ಕಿರಣ್ ಅಂತ, ಇಲ್ಲ ದಾವಣಗೆರೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಅಂತ ಇಂಟಲ್ಲಿಗೆ ಐತಿ. ಈ ಸದ್ಯ ಎಲ್ಲಿ ಆಡಿಸ್ತಾ ಇಲ್ಲ. ನಿಮ್ಮ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮಾನ ಎಲ್ಲಿಂದ ತೊಗೊಂಬಂದ್ರಿ? ನೀವು ತೊಗೊಂಬಂದಾಗ ಎಷ್ಟಲ್ಲಲ್ಲಿತ್ತು ನಿಮ್ಮ? ಇದು ಮೊದಲು ಹರಪನಹಳ್ಳಿದ್ದು ಕುರಿ, ಅಲ್ಲಿ ಮರಿ ಕುರಿಯಾಗಿತ್ತು. ಅಲ್ಲಿಂದ ಬೇತರೋಡ್ರು ತಗೊಂಬಂದಿದ್ರು ಎರಡಲ್ಲಾಗ. ಅಲ್ಲಿಂದ ನಾವು ತಗೊಂಬಂದಿದ್ದು ಎರಡಲ್ಲಾಗ ಇತ್ತಿನ ಅವಾಗ ತಗೊಂಬಂದಿದ್ದು. ಇದೇ ಮರಿ ಬೇಕು ಅಂತ ನಿಮಗೆ ಏನಕ್ಕೆ ಅನ್ನಿಸ್ತು? ಯಾವ ಗುಣ ಲಕ್ಷಣಗಳನ್ನು ನೋಡ್ಬಿಟ್ಟು ಈ ಮರಿಯನ್ನು ನೀವು ತಗೊಂಬಂದ್ರಿ? ಇದು ಸ್ಪೀಡ್ ಭಾಳ ಇತ್ತು. ನಮಗೆ ಗೊತ್ತಿರೋ ಕುರಿಗೂ ಚೆನ್ನಾಗಿ ಹೊಡೆದೈತೆ. ಬೆಳ್ಳುಡಿ ಕಣದಾಗ ಆಡಿತ್ತು, ಅದು ಫಸ್ಟ್ ನಾವು ನೋಡಿದ್ದು. ಇದು ಮುಖ ಲಕ್ಷಣ ಭಾಳ ಇಷ್ಟಾಗಿತ್ತು. ಹಾಗಾಗಿ ಇದೇ ಕುರಿ ಬೇಕು ಅಂತಂದು ಇದೇನೇ ತಗೊಂಬಂದು. ಇಲ್ಲಿವರೆಗೂ ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಯಾವ್ಯಾವ ಕಣಗಳನ್ನ ಗೆದ್ದಿದೆ ಮತ್ತು ನಿಮಗೆ ಯಾವ ಕಣ ಇದು ಅತಿ ಹೆಚ್ಚಾಗಿ ಗೆದ್ದಿರೋದು, ನಿಮಗೆ ಇಷ್ಟವಾಗಿದ್ದ ಕಣ ಅಂದರೆ ಯಾವುದು? ಇದು ಟೋಟಲ್ ಒಂದು 9 ಕಣ ಆಗೈತಿ. ಎಲ್ಲ ಕುರಿಗೂ ಒಂದು 3 ವರ್ಷ 4 ವರ್ಷದ ಮೇಲೆ ಅಷ್ಟೇ ಹೊಡೆದಿರೋದು. ಆದರೆ ದಾವಣಗೆರೆಗೆ T20 ಕಣ ಅಂತ ಫಸ್ಟ್ ಆಯ್ತದು. ಆ ಕಣದಾಗ ಭಾಳ ಹೊಡ್ತಾಡಿ ಭಾಳ ಚೆನ್ನಾಗಿ ಆಡಿತ್ತು. ಇದು ಕೊಡಿಸ್ಬೇಕಂತಲೇ ಕುರಿ ತಗೊಂಬಂದಿದ್ರು, ಹೊರಗಡೆ ಭಾಗದಾಗಿಂದಲ್ಲ. ಯಾವ ಕುರಿಗೂ ಬಿಟ್ಟಿಲ್ಲ. 9 ವರ್ಷದ ಕಣ ಆಗಿತ್ತು. ನಿಮ್ಮ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮಾಗೆ ಯಾವ್ಯಾವ ರೀತಿಯಾದಂಥ ಆಹಾರ ಕ್ರಮಗಳನ್ನ ಮಾಡ್ತೀರಾ? ಹಾಗೆ ಇದಕ್ಕೆ ತಯಾರಿ ಯಾವ ರೀತಿ ಕೊಡ್ತೀರಾ? ಬೆಳಿಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗ್ತೀವಿ. ಒಂದು 5 ಕಿಲೋಮೀಟ್ರ್ ವಾಕಿಂಗ್ ಹೋಗ್ತಿದ್ವಿ. ಅದಾದಮೇಲೆ ಬಂದು 9 ಗಂಟೆ ತನಕ ಫುಲ್ ರೆಸ್ಟಿಗೆ ಹಾಕ್ತಿದ್ವಿ. ಆಮೇಲೆ ಒಂದು ಅರ್ಧ kg ಕಾಳು ಹಾಕಿ 1 ಲೀಟ್ರ್ ಹಾಲು, 2 ನಾಟಿ ಕೋಳಿ ಮೊಟ್ಟೆ ಹಾಕ್ತಿದ್ವಿ ಅಷ್ಟೇ. ಮತ್ತೆ ಏನಿಲ್ಲ. ಮತ್ತು ಸಂಜೆ ಮತ್ತು ಅರ್ಧ ಲೀಟ್ರ್ ಹಾಲು ಹಾಕಿ ಕಾಳು ತುರುಕಿ ಮತ್ತೊಂದು ಫುಲ್ ಹೊಟ್ಟೆ ಎಷ್ಟು ಹೇಳ್ಕೊಂತದೋ ಅಲ್ಲಿ ತನಕ ಹುಲ್ ಮೇಯಿಸ್ತಾಯಿದ್ವಿ. ಈಗ ಯಾವುದಾದ್ರೂ ಕಣಕ್ಕೆ ಹೋಗ್ಬೇಕು ಅಂದಾಗ ನಿಮ್ಮ ತಯಾರಿ ಹೇಗಿರುತ್ತೆ? ಕಣಕ್ಕೆ ಹೋಗ್ಬೇಕು ಅಂದಾಗ ಮರಿಗೆ ಯಾವ್ಯಾವ ರೀತಿಯಾಗಿ ತಯಾರಿಗಳನ್ನ ಕೊಡ್ತೀರಾ? ಒಂದು ಫುಲ್ ವಾಕಿಂಗ್ ಅಂದ್ರೆ ಫುಲ್ ರೆಡಿ ಇಟ್ಟಿರ್ತೀವಿ. ಅದು ರನ್ನಿಂಗ್ ಮಾಡಿಸ್ತೀವಿ. ಕಣ ಇನ್ನೊಂದು ವಾರ ಇದ್ದಂಗೆ ಫುಲ್ ಒಂದು ಲೈಟಾಗಿ ರನ್ನಿಂಗ್ ಮಾಡಿಸ್ತೀವಿ. ಫುಲ್ ಬಿಸಿಲಾಗಿ ಹಾಕಿರ್ತೀವಿ ಕುರಿನ, ಸುಸ್ತಾಗಬಾರ್ದು ಅಂತಂದು. ಇಲ್ಲಿವರೆಗೂ ನಿಮ್ಮ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಯಾರಾದರೂ ವ್ಯಾಪಾರಕ್ಕೆ ಕೇಳಿದ್ರು ಎಷ್ಟು ಬೆಲೆಗೆ ಕೇಳಿದ್ರು? ಹಾಗೆ ಮತ್ತು ನಿಮಗೆ ಕೊಡೋ ಮನಸ್ಸು ಏನಾದರೂ ಇತ್ತ? ಇದನ್ನು 4 ಅಲ್ಲೇ ಭಾಳ ಜನ ಕೇಳಿದ್ರು ಅಣ್ಣ ಇದು ಆಡೋದು ನೋಡಿ. ಇದಕ್ಕೆ ಹೊಡೆಯುವಂಥ ಕುರಿ ಅಂತೂ 4 ಯಾವ ಇರಲಿಲ್ಲ. ಇದು ಕೊಡಿಸ್ಬೇಕಂತ ತಂದಿರೋ ದೊಡ್ಡ ರೇಟ್ ಕೊಟ್ಟು ತಂದಿರೋನು ಯಾವನ್ನೂ ಬಿಟ್ಟಿಲ್ಲ. ಅಂದರೆ ಒಳ್ಳೊಳ್ಳೆ ರೇಟಿಗೆ ಕೇಳಿದ್ರು, ಅಷ್ಟೇ ಇಷ್ಟು ಅನ್ಬಾರ್ದು. ಆದರೆ ನಾವು ಮಾತ್ರ ಕೊಡಬಾರ್ದು ಅನ್ನೋದು ಮಾತ್ರ ಫಿಕ್ಸ್ ಇತ್ತು. ಎರಡಲ್ಲಾಗಿಂದನೂ ಕೇಳ್ಕೊಂತಾನೆ ಬಂದರು. ಒಳ್ಳೆ ದೊಡ್ಡ ರೇಟಿಗೆ ಕೇಳಿದ್ರು, ಅದ್ರ ನಾವು ಕೊಟ್ಟಿಲ್ಲ ಕುರಿ. ಯಾವುದಕ್ಕೆ ಕಾರಣಕ್ಕೂ ಅದು ಕುರಿ ಕೊಡಲ್ಲ, ನಮ್ಮ ಮನೆಗೆ ಇರ್ಬೇಕು. ಅದು ಅಷ್ಟಿನ ತನಕ ನಮ್ಮ ಮನೆಗೆ ಇರುತ್ತೆ. ನಿಮ್ಮ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಕಣದಲ್ಲಿ ಯಾವ ರೀತಿ ಆಟಗಳನ್ನ ಆಡುತ್ತೆ? ಅಣ್ಣ ಅರಿಸನೇ ಫುಲ್ಲ ಅನ್ನೋಕ್ಕಿಂತ ಡಿಸೈಡ್ ಹೊಡ್ತಾ ಭಾಳ ಚೆನ್ನಾಗಿ ಹೊಡೆಯುತ್ತೆ. ಸ್ಪೀಡ್ ಮಾತ್ರ ಓವರ್ ಸ್ಪೀಡ್. ಇದಕ್ಕೆ 3 ವರ್ಷದ ಮೇಲೆ ಯಾವ ಕುರಿನೂ ನಿಂತಿಲ್ಲ ಇಲ್ಲಿ ತನಕ. ಕುರಿ ಒಂದು ಸತಿ ಕಣಕ್ಕೆ ಒಯ್ಯಬೇಕಂತ ಹೋದ್ರೆ ಕಣದೊಳಗೆ ಇವತ್ತಿನ ತನಕ ವಾಪಸ್ ಬಂದಿಲ್ಲ. ಪ್ರೈಸ್ ತಗೊಂಬಂಡೆ ಬಂದಿರೋದು ಇಲ್ಲಿ ತನಕ. ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಹೊರಗಡೆ ಯಾವ್ಯಾವ ರೀತಿ ಆಟ ಆಡಿದೆ ಮತ್ತು ನಿಮಗೆ ಎಷ್ಟು ಹೆಸರು ಮಾಡಿಕೊಟ್ಟಿದೆ? ಇದನ್ನು ನಾವು ಎರಡಲ್ಲಾಗಿ ತಗೊಂಡಾಗ ಕಣ ಯಾವ ಇರಲಿಲ್ಲ, ಲಾಕ್ಡೌನ್ ಆಗಿತ್ತು. ಹಂಗಾಗಿ ಹೊರಗೆ ಬಿಡ್ಬೇಕಂತಂದು ಹೊರ ಬಿಟ್ವಿ. ಅದು ಹೆಸರಾಗಿದ್ದ ಕುರಿ, ಅದು ಒಳ್ಳೆ ಹೆಸರಾಗಿತ್ತು. ಒಳ್ಳೊಳ್ಳೆ ಕುರಿ ಹೊಡೆದೈತೆ. ಆ ಕುರಿ 2 ಮರಿಗೂ ಹೊಡೆದೈತೆ. ಅದಾದ್ಮೇಲೆ 4 ಬಂದು 4 ಅಷ್ಟು ಬೇಗ ಕಣ ಸಿಗಲಿಲ್ಲ ನಮಗೆ. ಒಂದೇ ದಿವಸ 5 ಮರಿಗೆ ಹೊಡೆದಿದ್ವಿ. ಒಂದೇ ದಿವಸ 5 ಮರಿಗೆ ಆಡಿಸಿದ್ವಿ ಹೊರಗೆ. 5 ಮರಿಗೆ ಹೊಡೆದಿತ್ತು. ಅಲ್ಲಿಂದ ಹೊರಗೆ ಆಡ್ಸಂತನೇ ಭಾಳ ದಿವಸ ಆಡಿಸಿದ್ವಿ. ಬಟ್ ಟೋಟಲ್ ಒಂದು 25 ಮರಿಗೆ ಹೊರಗೆ ಬಿಟ್ಟಿದ್ದೀವಿ. ಒಂದಕ್ಕೂ ಸೋತಿಲ್ಲ ಇವತ್ತಿನ ತನಕ, ಎಲ್ಲೇ ಸೋತಿಲ್ಲ. ಎಲ್ಲಕ್ಕೂ 3 ವರ್ಷ ಇಲ್ಲ 4 ವರ್ಷಕ್ಕೆ ತಗೊಂತನೇ ಬಂದಿದೆ. ಈ ಮರಿ ಜೊತೆ ನಿಮ್ಮ ಒಡನಾಟ ಹೇಗಿದೆ ಬೆಳಗಿಂದ ರಾತ್ರಿವರೆಗೂ? ಇದು ಯಾರ ಕೈಯಾಗೂ ಮೇಯಲ್ಲಣ್ಣ. ಇದು ನಮ್ಮ ಕೈಯಾಗೆ ಮೇಯೋದು. ಹಂಗೆ ಬಿಟ್ಟರೆ ಯಾರು ಹಾಲು ಕುಡಿಯೋಲ್ಲ, ಕಾಳು ತಿನ್ನೋದು. ಹುಲ್ಲು ಮೇಯಿಸ್ಬೇಕಂದ್ರೆ ನಾವೇ ಮೇಯಿಸ್ಬೇಕು. ಅದೆಷ್ಟು ಯಾರ ಕೈ ಎಷ್ಟೊತ್ತಿದ್ರೂ ನಾನೇ ಬಂದು ಮೇಯಿಸ್ಬೇಕಿದೆ. ಯಾರ ಕೈಗೂ ಇವತ್ತಿನ ತನಕ ತಿಂದಿಲ್ಲ, ತಿನ್ನೋಕ್ಕೂ ಹೋಗಿಲ್ಲ. ಅದು ಈ ಮರಿಯ ಸ್ವಭಾವ ಹೇಗಿದೆ? ಅಂದರೆ ಬೇರೆಯವ್ರು ಯಾರಾದರೂ ಹತ್ರ ಬಂದರೆ ಏನಾದರೂ ಡಿಸ್ಟರ್ಬ್ ಮಾಡುತ್ತಾ? ಹೆಂಗೆ? ಇಲ್ಲ, ಸಣ್ಣ ಮಕ್ಳಿಗೂ ಏನು ಹೊಡೆಯಲ್ಲ ಅಣ್ಣ ಇದು. ಅಂದ್ರೆ ಸ್ವಲ್ಪ ಕುರಿ ಅಪೋಸಿಟ್ ಕುರಿ ನೋಡಿದಾಗ ಮಾತ್ರ ನಾವು ಹೋದ್ರೂ ಹತ್ರ ಸೇರಿಸಲ್ಲ. ಇಲ್ಲಿ ಮನೆಯಾಗಿದ್ದಾಗ ಮಾತ್ರ ಯಾರು ಹಿಡ್ಕೊಂಡ್ರು, ಏನು ಹೆಣ್ಮಕ್ಳು ಹಿಡ್ಕೊಂಡ್ರು ಯಾರು ಹಿಡ್ಕೊಂಡ್ರು ಏನೂ ಮಾಡಲ್ಲ. ನಿಮ್ಮ ಗ್ರೂಪ್ನ ಸದಸ್ಯರ ಸಪೋರ್ಟ್ ಹೇಗಿದೆ ಈ ಮರಿಗೆ? ನಮ್ಮ ಹುಡ್ರು ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತಾರೆ. ಎರಡಲ್ಲಿಂದನೂ ಅವ್ರ ಕೈಯೇ ಕೊಡ್ತೀವಿ ಕುರಿನ. ಕಣಕ್ಕೆ ಹೋದ್ರೆ ನಾವಂತೂ ಅದು ಹತ್ರ ಇದನ್ನು ನಿಂತಿರಲ್ಲ, ಆಡಿಸ್ತೀವಿ. ಅಂದರೆ ಭಾಳ ಸಪೋರ್ಟ್ ಮಾಡ್ತಾರೆ. ಮನೆಯಿಂದ ಒಯ್ಯೋದಿಂದ ಹಿಡ್ದು ಅದು ವಾಪಸ್ ಬರ್ತಂಗ ಭಾಳ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲ ಹುಡ್ರೂ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಹಂಗೆ ನೋಡ್ತಾರೆ ಕುರಿನ. ಎಲ್ಲರಿಗೂ ಭಾಳ ಇಷ್ಟ ಈ ಕುರಿ ಅಂತಂದ್ರೆ ನಮ್ಮ ಗ್ರೂಪ್ನಾಗ. ಈ ಮರಿಗೆ ಇರೋ ಅಷ್ಟು ಯಾರು ಇದು ತೋರಿಸಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಹುಡ್ರು ನಮ್ಮ. ಈ ಟಗರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಅಂತ ಏನಕ್ಕೆ ಹೆಸರು ಬಂತು? ಇಲ್ಲ ಮುಂಚೆನೇ ಇತ್ತೋ, ಇಲ್ಲ ನೀವೇನಾದರೂ ಇಟ್ಟಿದ್ರೆ ಹೆಸರು? ಇಲ್ಲ, ನಾವೇ ಇಟ್ಟಿದ್ದಣ. ಫಸ್ಟಿಗೆ ಒಂದು ಲಿಪ್ಸ್ ಬ್ಲ್ಯಾಕ್ ಐತೆ, ಒಂದು ವೈಟ್ ಐತಿ. ಹಂಗಾಗಿ ಅದು ಆ ಥರ ಹೆಸರು ಯಾವುದೂ ಇದ್ದಿಲ್ಲ.
ಹಂಗಾಗಿ ಮುಖದಲ್ಲೂ ಹಂಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತಲ್ಲ ಆ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಅಂತಲೇ ಹೆಸರು ಇಟ್ಟು ಅದು ಹನುಮನ ಹೆಸರು ಮೇಲೆ ಆಡಿಸಿದ್ವಿ, ಆಂಜನೇಯನ ಹೆಸರು ಮೇಲೆ. ಅದಕ್ಕೂ ಎರಡು ಮಿಕ್ಸ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಅಂತ ಇಟ್ಟು. ಈಗ ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮಾನ ಕಂಡೀಷನ್ ಹೇಗಿದೆ? ಏನಾದರೂ ನೆಕ್ಸ್ಟ್ ಕಣಗಳಿಗೆ ಏನಾದ್ರು ಹಾಕ್ತೀರಾ ಹೇಗೆ? ಇಲ್ಲ, ನೆಕ್ಸ್ಟ್ ಕಣಕ್ಕೆ ಏನು ಹಾಕಲ್ಲ. ಅದು ಸ್ವಲ್ಪ ಕಾಲು ಸ್ವಲ್ಪ ನೋವಾಗಿತ್ತು, ಹಂಗಾಗಿ ಕುರಿನ ಆಡಿಸಿಲ್ಲ ಅಷ್ಟೇ ನಾವು. ಇಲ್ಲಾಂದ್ರೆ ಅದು ಆಡ್ಸ್ಕೊಂತಾನೆ ಬರ್ತಾಯಿದ್ವಿ. ಸ್ವಲ್ಪ ಕಾಲು ನೋವಾಗಿರೋದಕ್ಕೆ ಸಾಕು ಇಲ್ಲಿಗೆ ಆಡ್ಸೋದು. ಸುಮ್ಮನೆ ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ನಾವು ಎಲ್ಲಿ ಆಡ್ಸೋಕೆ ಹೋಗಿಲ್ಲ, ಹಂಗೆ ಮೇಯಿಸ್ತಾ ಇದ್ವಿ ಮನೆಗೆ. ಈ ಮುಂಚೆ ನೀವೆಲ್ಲ ಎಷ್ಟು ಮರಿಗಳನ್ನ ಕಟ್ಟಿದ್ದೀರಾ? ಅದು ಯಾವ್ಯಾವ ರೀತಿ ಹೆಸರು ಮಾಡಿಕೊಟ್ಟಿದೆ? ಅದು ಇದಕ್ಕೆ ತರೋಕ್ಕೂ ಮುಂಚೆ ಒಂದು ಮರಿ ಇತ್ತು, ಅದೇನು ಅಷ್ಟು ಆಡಲಿಲ್ಲ. ಅದು ಸೆಕೆಂಡ್ ತಂದಿರೋದು ಈ ಮರಿ ನಾವು. ಇದು ಮಾತ್ರ ಇದು ಹೆಸರು ಮಾಡಿಕೊಟ್ಟು ಯಾವ ಮಾಡಿಕೊಟ್ಟು ಇದರಿಂದನೇ ನಮಗೆ ಹೆಸರಾಗಿರೋದು ಇದರಿಂದ. ನೆಕ್ಸ್ಟ್ ಇದಾದ್ಮೇಲೆ ಅರಕೆರೆ ಭೀಮ ಅಂತ ತಂದಿದ್ವಿ, ಅದು ಭಾರಿ ಒಳ್ಳೆ ಮರಿ. 2 ಬಿಳೆ ಮುಖದ ಅಣ್ಣ ತಮ್ಮ ಥರ ಇದ್ವು, ಅದನ್ನು ಭಾರಿ ಚೆನ್ನಾಗಿ ನೋಡ್ಕೊಂಡಿದ್ವಿ. ಅದು ಇವಾಗಿಲ್ಲ, ತಿರ್ಕೊಂಡಿದೆ. ಅದು ನಮ್ಮ ಗ್ರೂಪ್ನವರ ಎಲ್ಲ ಮರಿಗೂ ಇದೆ ಇದ್ರ ಮೇಲೆ ಹೆಸರು ಮೇಲೆ ಆಡಿಸ್ತೀವಿ ನಾವು. ಬೇರೆ ಯಾವ ಹೆಸರು ಮೇಲೆ ಆಡಿಸ್ತೀವಿ, ಇದ್ರ ಮೇಲೆ ಹೆಸರು ಆಡಿಸ್ತೀವಿ. ಈಗ ಒಂದು ಸಣ್ಣದೊಂದು ತಂದೀವಿ. ಈಗ ಕಣದಲ್ಲಿ ಯಾವ್ಯಾವ ಹೊಸ ನಿಯಮಗಳು ಬಂದರೆ ಕುರಿ ಮಾಲೀಕರಿಗೆ ಕುರಿಗಳಿಗೆ ಒಳ್ಳೇದಾಗುತ್ತಾ ಅಂತ ನಿಮ್ಗೆ ಅನಿಸುತ್ತೆ? ಅಡ್ವಾನ್ಸ್ ಬಿಡೋದ್ರಾಗ ಮಾತ್ರ ಭಾಳ ಇದ್ರಾಗಿರ್ಬೇಕು. ಕುರಿ ಅಡ್ವಾನ್ಸ್ ಬಿಟ್ಟು ಇದು ಮಾಡೇ ಹೊಡ್ಸಕ್ಕೆ ಭಾಳ ಇದು ಮಾಡ್ತಾರೆ. ಚೀಟಿ ಒಂದು ಡಬ್ದ ಹಾಕಿ ಕುರಿ ಓನರ್ ಆ ಥರನೇ ಹಚ್ಚಿದ್ರೆ ಭಾಳ ಒಳ್ಳೇದನ. ಅದು ಅಡ್ವಾನ್ಸ್ ಬಿಡ್ಸೋದು ಅವೆಲ್ಲ ಇದ್ರೆ ಒಂದು ತೂಕ ಹೆಚ್ಚಿದ್ದವು ಹೊಡ್ಕೊಂಬಿಡ್ತವೆ, ಆ ಥರ ಆಗಬಾರ್ದು. ಈ ಕುರಿ ಫೀಲ್ಡಲ್ಲಿ ಮಾಟ ಮಂತ್ರ ಮದ್ದು ಅಂತ ಕೆಲವೊಂದು ದಂಧೆ ಮಾಡ್ಕೊಂಡು ಹಣ ಸುಲಿಗೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ಅವ್ರವ್ರ ನಂಬಿಕೆ ಮೇಲೆ ಬಿಟ್ಟಿದ್ದು. ಒಬ್ಬೊಬ್ರು ಅದು ಮಾಡಿದ್ರೆ ಕುರಿ ಆಡ್ತೈತಿ ಅಂತಾರೆ, ಒಬ್ಬೊಬ್ರು ಇಂಜೆಕ್ಷನ್ ಹೊಡೆದ್ರೆ ಕುರಿ ಆಡ್ತೈತಿ ಅಂತಾರೆ, ಒಬ್ಬೊಬ್ರು ದೇವಸ್ಥಾನಕ್ಕೆ ಒಳಗೆ ಹೋಗಿದ್ರೆ ಕುರಿ ಆಡ್ತೈತಿ ಅಂತಾರೆ. ಅದು ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದಣ. ಅವರು ನಂಬೋದ್ರ ಮೇಲೆ ನಾವು ಏನು ಹೇಳೋಕೆ, ನಂಬ್ರಿ ಅಂತಲೂ ಹೇಳ್ಬೋದು, ನಂಬೇಡ್ರಿ ಅಂತಲೂ ಹೇಳ್ಬೋದು. ಅವರು ಏನು ಕುರಿ ಹೊಸ್ದಾಗೆ ಹುಡ್ರು ಬರ್ತಾರಲ್ಲ, ಎಲ್ಲ ಅವ್ರ ಮೇಲೆ ಬಿಟ್ಟಿದ್ದು. 5,000 ಕೊಡ್ತೀನಿ, 3,000 ಕೊಡ್ತೀನಿ ಅಂತಂದು ಅಲ್ಲಿ ನಿಲ್ಲಿಸ್ತೀನಿ, ಇಂಜೆಕ್ಷನ್ ಕೊಡ್ತೀನಿ, ಕಣ ಓಡಿಸ್ತೀವಿ ಅಂತಂದು ಭಾಳ ಜನ ಬರ್ತಾರೆ. ಯಾರಿಗೂ ನಂಬೇಡ್ರಿ. ಕುರಿ ಮೇಲೆ ತಾಕತ್ತಿದ್ರೆ, ಕುರಿ ಆಡ್ಬೇಕು ಅನ್ನೋದು ದಮ್ಮಿದ್ರೆ ಆಡೇ ಆಡ್ತಾವೆ. ಸುಮ್ಮನೆ ಇಂಜೆಕ್ಷನ್ ಹೊಡೋದು ಅವೆಲ್ಲ ಇವತ್ತಿನ ತನಕ ನಮ್ಮ ಕುರಿ ಒಂದು ಇಂಜೆಕ್ಷನ್ ಹೊಡೆದಿಲ್ಲ. ಇಷ್ಟು ಕಣ ಹೊಡೆದಿರೋ ಇದು ಹೊರಗೆ ಆಡಿಸಿದ್ರು ಒಂದು ಇಂಜೆಕ್ಷನ್ ಹೊಡೆದಿಲ್ಲ. ಅದು ಹೆಂಗೆ ಸಾಚ ಮನೆಯಿಂದ ಹೆಂಗೆ ಹೋಯ್ತೀವೋ ಹಂಗೆ ಆಡ್ಸಿರೋದು. ಎಲ್ಲ ಅವ್ರವ್ರ ಹುಡ್ರು ಅವ್ರವ್ರ ನಂಬಿಕೆ ಬಿಟ್ಟಿದ್ದಾನೆ ಅದೆಲ್ಲ. ನಮಸ್ತೆ, ನಮ್ಮ ಹೆಸರು ಕಾರ್ತಿಕ್ ಅಂತ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮನ್ನ ನಾನು ಸುಮಾರು ಒಂದು 6 ವರ್ಷ ಆಯ್ತು ನಾನು ನೋಡಕತ್ತಿ. ಯಾವುದೇ ಕಣಕ್ಕೆ ಹಾಕಲಿ ಇಲ್ಲಿವರೆಗೂ ಯಾವ ಕಣನೂ ಮಿಸ್ ಮಾಡಿಲ್ಲ. ಯಾವುದೇ ಕಣ ಆದ್ರೂ ಹೋಗಿವಣ, ಕಣದಾಗ ನಿಂತು ಸಪೋರ್ಟ್ ಮಾಡಿ ಕುರಿಗೆ. ಕಣದಾಗ ಇದ್ರ ಆಟ ನೋಡ್ಬೇಕಂತಲೇ ಹೋಗ್ತಿದ್ವಿ ನಾವು. ಯಾವ ಕಣನೂ ಬಿಟ್ಟಿಲ್ಲ ಅಣ್ಣ ಇದುವರೆಗೂ, ಎಲ್ಲ ಕಣಕ್ಕೂ ಹೋಗಿದ್ದೀವಿ ನೋಡಿ. ನಿಮ್ಮ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಕಣದಲ್ಲಿ ಎಂಟ್ರಿ ಆದಾಗ ಅಭಿಮಾನಿಗಳು ಏನು ಕ್ರೇಜ್ ಇರ್ತದೆ ಅಣ್ಣ? ಇದನ್ನು ನಾವು ಕಣಕ್ಕೆ ಹಿಂಗೆ ಹಾಕ್ತೀವಿ ಅಂತ ಗೊತ್ತಾದಾಗೆ ಭಾಳ ಜನ ನಮಗೆ ಫೋನ್ ಮಾಡೋರು. ನಮಗಾಗಲಿ, ನಮ್ಮ ಹಳೆಯವ್ರು ಇವರು ಉಲ್ಲಾಸ್ ಅಂತ ಅವರಿಗೆ ಆಗಿರಲಿ, ನಮ್ಮ ಕುಲ್ಡ ಅಂತ ಅದಾರ, ಕಾರ್ತಿಕ್ ಅಂತ ಅವ್ರ ಹೆಸರು, ಎಲ್ಲರಿಗೂ ಫೋನ್ ಮಾಡೋರು. ನಮ್ಮ ಹುಡುಗರು, ನಮ್ಮ ಟೀಮರ್ ಯಾರಿಗೆ ಅದಾರ ಎಲ್ಲರಿಗೂ ಫೋನ್ ಮಾಡೋರು. ಅಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮಕ್ಕೆ ಕಣಕ್ಕೆ ಹಾಕ್ತೀರ ಅಣ್ಣ, ತಮ್ಮ ಕಣಕ್ಕೆ ಹಾಕ್ತೀರಿ ಅಂತಮ್ಮ ಕುರಿನ ಮರಿನ ನೋಡೋಕ್ಕಂತಲೇ ಬರೋರಣ್ಣ. ಕುರಿನ ಕಣಕ್ಕೆ ಹಾಕಿದಾಗ ಕಣದೊಳಗೆ ಹೊರಗೆ ನಿಂತು ಆಟ ನೋಡೋಕ್ಕೆ ಬರೋರು. ಇದು ನಾವು ಹೊರಗೆ ಆಡಿಸ್ದಾಗಾರ ಆಗಿರಲಿ, ಕಣಕ್ಕೆ ಹಾಕಿದಾಗ ಆಗಿರಲಿ, ಎಲ್ಲ ಮರಿನ ಆಟ ನೋಡೋಕ್ಕೆ ಬರೋಣ. ಕಣಕ್ಕೆ ಹಿಡ್ಕೊಂಡು ಹೋದ್ರೆ ಮರಿನ ಅಣ್ಣ ಬಂದ್ರೆ ಮರಿ ಎಲ್ಲರೂ ಸಪೋರ್ಟ್ ಮಾಡೋಣ. ನಾವು ಜೊತೆಗೆ ಯಾರ್ಯಾರು ಬಂದಿರ್ತಾರೆ ಎಲ್ಲ ಸಪೋರ್ಟ್ ಮಾಡೋರು. ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಇಲ್ಲಿವರೆಗೂ ಇಷ್ಟೊಂದು ಹೆಸರು ಮಾಡಿದೆ. ಪ್ರಾಣಿ ಪ್ರಿಯರಾಗಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಣ್ಣ ನಾವು ಕುರಿ ಫೀಲ್ಡಿಗೆ ಬಂದಿದ್ದೆ ಇದನ್ನು ನೋಡ್ಕೊಂಡು ಅಣ್ಣ ಬಂದಿದ್ದು. ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮನೆ ನಮಗೆ ಸಾಕಷ್ಟು ಹೆಸರು ಮಾಡಿಕೊಟ್ಟಿದ್ದಣ. ನಾವು ಎಲ್ಲರೂ ಹೋದ್ರೂ ನಮಗೂ ಹೆಸರು ಐತಣ್ಣ. ಈಗೂ ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಕುರಿಯರು ಅಂತಾರೆ. ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಯಾವ ಭಾಗಗಳಲ್ಲಿ ಕಣಗಳನ್ನು ಮಾಡಿದೆ, ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಅಣ್ಣ ದಾವಣಗೆರೆಯಲ್ಲಿ ಹಾಕಿದ್ದೀವಿ, ಹೊಳಲ್ಕೆರೆ ಹಾಕಿದ್ದೀವಿ, ಈ ಕಡೆ ಶಿವಮೊಗ್ಗದಲ್ಲಿ ಹಾಕಿದ್ದೀವಿ, ಆ ಕಡೆ ಗಡಿರಂಗಪುರ ನಾಯಕನಹಟ್ಟಿ ಹಾಕಿದ್ದೀವಿ, ಈ ಕಡೆ ಬಾಗಲಕೋಟೆ ಸೈಡ್ ಅಂತಂದರೆ ಗದಗ ಹಾಕೊಂಡು ಹೋಗಿದ್ವಣ. ಇಲ್ಲಿಂದ ಜರ್ನಿ ಮಾಡಿ ಒಂದು ದಿವಸ ಫುಲ್ಲು ಕುರಿ ಅಲ್ಲೇ ಕಣದಲ್ಲಿದ್ದು ಅದಾದಮೇಲೆ ಅಲ್ಲೇ ಆಡಿಸಿದ್ವಿ ಗದಗಲ್ಲೆಲ್ಲ. ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಇಲ್ಲಿವರೆಗೂ ಅತಿ ಹೆಚ್ಚು ಬಹುಮಾನ ಗೆದ್ದಿರುವಂಥ ಕಣ ಯಾವುದು? ಅಣ್ಣ ಲಾಕ್ಡೌನ್ ಮುಗಿದ ಮೇಲೆ ಒಂದು ಅರಕೆರೆ ಕಣ ಅಂತ ಶಿವಮೊಗ್ಗದಲ್ಲಿ ಆಯ್ತಣ್ಣ. ಆ ಕುರಿಗೆ 128 ಕುರಿ ಸೇರಿದ್ವು 4 ಬಾಗಲಕೋಟೆ ಗದಗ ಎಲ್ಲ ಸೈಡಿಂದನೂ ಕುರಿ ಬಂದಿದ್ವು. ಆ ಕಣದಲ್ಲಿ ನಾವು ಕಣ ಹೊಡಿಲೇಬೇಕು ಅಂತ ತಗೊಂಡೋಗಿದ್ವಣ. ಆ ಕಣದಲ್ಲಿ ಅದು ಇದ್ರ ಜೊತೆಯಲ್ಲಿ ಇನ್ನೊಂದು 20 ಕುರಿ ಅವು ಇದ್ರ ವಯಸ್ಸಿನಲ್ಲಿದ್ದಾಗ ಅವು ಟಾಪ್ ಕುರಿಣ. ಆ ಕುರಿನೂ ಬಂದಿದ್ವು. ಎಲ್ಲ ರೌಂಡು ಒಳ್ಳೆ ಹೆಸರಾಗಿ ಕುರಿ ಹೊಡೆದು ಕಣ ಆಗಿರೋ ಕುರಿ ಹೊಡೆದು ಫಸ್ಟ್ ಆಯ್ತಣ್ಣ ಅವತ್ತಲ್ಲಿ. ಆ ಕಣ ಸ್ವಲ್ಪ ಫೇವ್ರೇಟ್ ಅಣ್ಣ. ಅದಾದಮೇಲೆ ದಾವಣಗೆರೆ T20 ಕಣ ಸಿಮ್ಮಿಕೆರೆಯಿಂದ ತರಿಸಿದ್ರಣ, ಬಾಗಲಕೋಟೆ ಸಿಮ್ಮಿಕೆರೆಯಿಂದ. ಅದು ದಾವಣಗೆರೆ T20 ಕಣಕ್ಕೆ ಬಂದಿತ್ತು. ಇದು ಕೂಡ ಎಲ್ಲರೂ ಹೇಳೋಣ, ಆ ಕುರಿ ಮೇಲೆ ಬಿದ್ದರೆ ತಗೊಂಬಿಡ್ರಿ, ಆ ಕುರಿ ಹೊಡ್ತಾ ಒಜ್ಜಿ ಹಾಕವು, ಕುರಿ 68 ಕಣ ಆಗೈತದು, ನಿಮ್ಮ ಕುರಿ ಅದಕ್ಕೆ ನಿಲ್ಲಲ್ಲ ಅಂತ ಅಂತಿದ್ರು. ನಾವು ದೇವ್ರ ಟಂಗ ಕತ್ತಿ ಅಂತ ಆಡಿಸಿದ್ರೋಣ. 4ನೇ ರೌಂಡ್ ಅದಕ್ಕೆ ಟಚ್ ಆಯಿತು. ಅದಕ್ಕೊಂದು 9 ಹೊಡೆದು ಕೊಡಿತಣ ಆ ಮರಿಗೆ. ಅದನ್ನು ಒಳ್ಳೆ ಮರಿನೇ,
ಒಂದು 9 ಹೊಡೆದಕ್ಕೆ ಹೊಡಿತಾಣ. ಆ ಕಣ ಸ್ವಲ್ಪ ಫೇವ್ರೇಟ್ ಎಲ್ಲರಿಗೂ. ಆ ಮರಿಗೆ ಹೊಡಿತಲ್ಲ, ಕಣ ಆಗಲ್ಲ ಅಂತಂದಿದ್ರು, ಕಣ ಮಾಡಿ ತೋರಿಸಿದ್ರಣ ಅವತ್ತು. ಅದರಲ್ಲೂ ಲಾಕ್ಡೌನ್ ಆಗಿನೂ ಒಂದು 2 ತಿಂಗಳಾಗೆ ಆ ಕಣ ನಡೆಸಿದ್ದಣ. ಎಲ್ಲ ಭಾಗದಿಂದನೂ ಕುರಿ ಬಂದಿದ್ವು. ಕುರಿ ಒಂದು 128 ಕುರಿ ಸೇರಿದ್ವು ಆ ಕಣದಲ್ಲಿ. ಆ ಕಣದಲ್ಲಿ 9 ರೌಂಡ್ ಆಡಿ ಫಸ್ಟ್ ಆಯ್ತಣ ಅವತ್ತು ಕುರಿ. 9 ರೌಂಡ್ ಆಡಿ ಹುಷಾರಿಲ್ಲ ಅಂದ್ರೂ ಅವತ್ತು ಹುಷಾರಿಲ್ಲ, ಕಣಗ ಆಡ್ಸೋದು ಬೇಡ, ವಾಪಸ್ ಹಾಕೋಣ ಅಂತ ಇದ್ವಿ ನಾವು. ಆಮೇಲೆ ಜೊತೆಲಿ ಹುಡ್ರು ಬೇಡ, ಇಲ್ಲಿ ಮಠ ಹಾಕೊಂಡ್ ಬಂದಿದ್ದೀವಿ, ಕುರಿ ಇದು ಬೆಲೆ ಕಮ್ಮಿ ಆಗುತ್ತೆ ಅಂದಿದ್ದಕ್ಕೆ ಒತ್ತಾಯದ ಮೇಲೆ ಆಡಿಸಿದ್ವಿ ನಾವು ಅವತ್ತಷ್ಟೇ. ನಾವು ಅವತ್ತು ಫಸ್ಟ್ ಆಯ್ತು ಕುರಿ. 9 ರೌಂಡ್ ಆಡಿ ಫಸ್ಟ್ ಆಯ್ತು ನಾವು ಅವತ್ತು. ನಮ್ಮ ಹನುಮ ನಾಲ್ಕಲ್ಲಾಗಿದ್ದಾಗ ಭಾಳ ಜನ ಗೊತ್ತಿರೋರು ಸಮೇತ ಫೋನ್ ಮಾಡಿರೋಣ, ಈ ಕಣಕ್ಕೆ ಹಾಕ್ಬಿಡ್ರಿ, ಈ ಮರಿಗೆ ಆಡಿಸ್ಬಿಡ್ರಿ, ಇದು ಹೊಡ್ಯೋಕ್ಕಾಗಲ್ಲ, ಆ ಥರ ಎಲ್ಲ ಭಾಳ ಹೇಳಿದ್ರಣ. ನಮಗೆ ನಮ್ಮ ಕುರಿ ಮೇಲೆ ಭಾಳ ಓಪಿತ್ತಣ, ಇದಕ್ಕೆ ಇದಕ್ಕೆ ಅಷ್ಟು ಸುಲಭ ಇದು ಒಳ್ಳಲ್ಲ ಅಂದು ಅವರು ಹೇಳಿದ ಕಣಕ್ಕೆ ಹಾಕ್ತಿದ್ವಣ. ಯಾವ್ದು ಬೇಡ ಅಂತಿದ್ರು ಆ ಕುರಿಗೆ ಹಾಕ್ತಿದ್ವಿ, ಆ ಕುರಿಗೆ ಬಿದ್ದಿದ್ದು ಆ ಕಣಕ್ಕೆ ಹಾಕ್ತಿದ್ವಿ. ಇನ್ನೊಂದು ಸ್ವಲ್ಪ ನಮಗೆ ಆಶ್ಚರ್ಯ ಆಗೋದಂದ್ರೆ, ಆ ಕಣಕ್ಕೆ ಹಾಕ್ಬಿಡ್ರಿ ನಿಮ್ಮ ಕುರಿ ಮಖ ಕೊಡಲ್ಲ, ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ಭಾಳ ನಡೀತಿತ್ತು ಅಣ್ಣ. ಬೇಕಂತಾನೆ ಅಲ್ಲೇ ಹಾಕಿದ್ವಣ ಕುರಿ, ಅಲ್ಲಿ ಸಮೇತ ಕಣ ಹೊಡಿತಣ. ಅಲ್ಲಿ ಎಂಥ ಕುರಿ ಬಂದರೂ 3 ಹೊಡೆದಿಂದ 4 ಹೊಡೆದು ಕೊಡ್ಕೊಂಡೇ ಬಂದಂತಣ. ಅವರು ಮಾಟ ಮಂತ್ರನ ಅಂದಿರ್ಬೋದು, ಬೇರೆ ಏನಾರ ಅಂದಿರ್ಬೋದು, ಅವ್ರು ಏನಾರ ಮಾಡ್ಕೊಂಬರ್ಲಿ ಆಗಿರ್ಬೋದು. ಅವ್ರು ಯಾವ್ದು ನಮ್ಮ ಕುರಿ ಹೊಡೆಯಲ್ಲ ಅಂತಿದ್ವಲ್ಲ, ನಾವು ಅಟಕ್ಕರ್ದ ಹಾಕ್ತಿದ್ವಿ. ನಮ್ಮ ಎಲ್ಲೋದು ಗದಗಿನ ಕಣಕ್ಕೆ ಹಾಕ್ಯಂಡು ಹೋಗಿದ್ವಿ ಅಲ್ಲಿ. ಇಲ್ಲಿಂದ ಹಾಕೊಂಡು ಹೋಗಿದ್ವಿ ಕುರಿ, ಹಾಕೊಂಡು ಹೋಗಿ ಒಂದು ದಿವಸ ಆದ್ರೂ ಕಣ ನಡೀಲಿಲ್ಲ ಅಲ್ಲಿ. ಇವತ್ತು ಹಾಕೊಂಡು ಹೋಗಿ ಬಂದ್ರೆ ತಿರುಗಿ ದಿವಸ ಬೆಳಗ್ಗೆ ಆಡ್ಸಿದ್ರಣ ಕಣ. ಕುರಿ ಫುಲ್ ರೇಡಾಗಿ ಕುರಿ ಭಾಳ ಮೆತ್ತಗಿತ್ತಣ. ಅಲ್ಲೆಲ್ಲ ಜರ್ನಿ ಮಾಡಿ ಅಲ್ಲಿ 4 ರೌಂಡ್ ಆಡಿ 5ನೇ ರೌಂಡ್ ಅದೇ ಮರಿ ಮೇಲೆ ಆಡಿತಣ. ಆ ಮರಿ ಮೇಲೆ ಅವತ್ತು ಫಸ್ಟ್ ಟೈಮು ವಾಪಸ್ ಬಂತಣ. ಇದು ಆಡಲಿಲ್ಲ ಫುಲ್ ಜರ್ನಿಗೆ ಆಗಿ ಅದ್ರ ಮೇಲೆ ಮುರ್ತಾ ಬಿಡ್ತು, ನಿಂತ್ಕೊಂತು ನಾವೇ ಹಿಡ್ಕೊಂಡ್ವಿ. ಅವತ್ತು ಗೊತ್ತಾತಣ ಗೆಲುವನ್ನ ನಾವು ಯಾವ ಥರ ಸ್ವೀಕರಿಸ್ತೀವೋ, ಸೋಲನ್ನು ಅದೇ ಥರ ಒಪ್ಪಕ್ಕಂತೇಳಿ ಅವತ್ತು ಗೊತ್ತಾಯ್ತು. ಫಸ್ಟ್ ಟೈಮ್ ನಮ್ಮದು ಕುರಿ ಸೋತಿದ್ದೆ ಅವತ್ತಣ. ಸೋತಿದ್ದಂದ್ರೆ ನಿಂತ್ಕೊಂತಣ ಫುಲ್ ಕಾರಣವಾಗಿ. ಅದೇ ಕಾರಣಕ್ಕೆ ನಾವು ಹಿಡ್ಕೊಂಡ್ವಿ. ಆ ಕುರಿ ಮೇಲೆ ಅವತ್ತಿನ ಪ್ರೇಮ ಹೆಚ್ಚಾಯ್ತಣ ನಮಗೆ. ಆ ಕುರಿ ಮೇಲೆ ನಮ್ಮ ಕುರಿಗೆ ಹೊಡೆದಿದ್ದು ಇನ್ನೊಂದು ಕುರಿ ಐತದ. ಎಲ್ಲ ಕುರಿ ಅಂದಮೇಲೆ ಈಗ ಒಂದು ಮರಕ್ಕಿಂತ ಇನ್ನೊಂದು ಮರ ದೊಡ್ಡ ಬಿಡ್ತಾವಣ. ಈ ಕುರಿ ಅಂದಮೇಲೆ ಎಲ್ಲ ಇದರಲ್ಲೂ ಗೆಲ್ಕಂತಾನೆ ಬರೋಕ್ಕಾಗಲ್ಲ. ಅದೊಂದು ಟೈಮು. ಈ ಟೈಮಲ್ಲಿ ಆಡ್ತೈತಂದ್ರೆ ಇದಕ್ಕೆ ಇದನ್ನೆಲ್ಲ 2 ವರ್ಷ ಆದಮೇಲೆ ಅದು ಆಟ ನಿಲ್ಲಿಸ್ಬೋದಣ. ಮೂಗ್ ಪ್ರಾಣಿ ಮೇಲೆ ಜಿದ್ ಮಾಡಬಾರ್ದಣ. ಅವರು ಈಗ ಎಲ್ಲರೂ ಶ್ರೀಮಂತರೇ ಕುರಿ ಕಟ್ಟಿರೋಣ, ಈಗ ಬಡವರು ಕಟ್ಟಿರ್ತಾರೆ, ಎಲ್ಲರೂ ಕಟ್ಟಿರ್ತಾರಣ. ಈಗೆಲ್ಲ ಕುರಿ ಮೇಲೂ ಈಗ ಸೋಲ್ತಾ ಅದೇ ರೀತಿಯಾಗಿ ನಾವು ಖುಷಿಯಾಗೇ ಇರ್ಬೇಕಣ. ಈಗ ಸೋಲ್ತಾ ಅಂತೇಳಿ ಆ ಕುರಿಗೆ ಇನ್ನೊಂದು ಕುರಿ ತಂದು ಹೊಡ್ಸೋದು, ಅದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಆ ಕುರಿ ಆಡ್ಲಿಲ್ಲಂಗೆ ಮಾಡೋದು, ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಣ. ಮೂಗ್ ಪ್ರಾಣಿಗೆ ಮಾಡಿದ್ರೆ ಉದ್ಧಾರ ಆಗಲ್ಲ ಯಾರವರು. ಭಾಳ ಈ ಕುರಿಗೂ ಬ್ಲ್ಯಾಕ್ ಮ್ಯಾಜಿಕ್ ಭಾಳ ಮಾಡ್ಯಾರಣ. ಅದಾದ್ಮೇಲೆ ಕಾಲು ನೋವಾಯಿತು ಕುರಿಗೆ, ಭಾಳ ಇದಾಯಿತು. ಹಂಗಾಗಿ ನಾವು ಆಡ್ಸೋದು ಬಿಟ್ಟಿದ್ದೀವಣ. ಈ ಕುರಿನೀಗ ಎಲ್ಲಿ ಆಡಿಸ್ತಿಲ್ಲ. ಈಗ ಏನಿದ್ರು ಸಾಯೋವರೆಗೂ ಇಲ್ಲೇ ಮನೇಲೇ ಇರ್ಬೇಕಣ್ಣ. ಇದು ನಿಮ್ಮ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಯಾವ ರೀತಿ ಒಂದು ಆಧಾರವಾಗಿದೆ? ಇದು ಬಂದಮೇಲೆ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿವಣ. ಒಂಥರ ಅದೃಷ್ಟ ಬಂದಂಗೆ ಬಂತು. ನಮ್ಮ ಕೆಲವೊಂದು ಸತಿ ನಮ್ಮ ಹತ್ರ ದುಡಿಲ್ದಾಗ ಕಣಕ್ಕೂ ಹಾಕಿದ್ದೀವಿ. ಆ ಕಣದಿಂದ ಬಂದಿರೋ ದುಡ್ಡಿನಾಗೂ ನಮ್ಮ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಹೇಳ್ಬೇಕಂದ್ರೆ ಒಂಥರ ಅದೃಷ್ಟ ಥರ, ದುಡ್ಡಿಂದ ಆಗಲಿ ಎಲ್ಲದ್ರಾಗೂ ಭಾಳ ಸಪೋರ್ಟಿವ್ ಐತಣ. ಅದು ಒಂಥರ ಲಕ್ ಇದ್ದಂಗಣ ನಮಗೆ ಕುರಿ. ಈ ಥರ ಕುರಿ ಮತ್ತು ನಮಗೆ ಸಿಗಲ್ಲ. ಹಂಗಾಗಿ ನಾವು ಯಾರಿಗೂ ಕುರಿ ಕೊಡೋದು ಇಲ್ಲ. ಬೆಳಗ್ಗೆ ಎದ್ದು ಮುಖ ನೋಡಿದ್ರು ಒಂದು ಲಕ್ಷಣ ಇರ್ತಾನೆ ಆ ಕುರಿ ಮುಖದಾಗ. ಆರ್ಥಿಕವಾಗಿ ಎಲ್ಲ ಥರದಾಗೂ ಭಾಳ ಸಪೋರ್ಟಿವ್ ಐತಣ. ಇದು ಒಂಥರ ಬಂದಾಗಿಂದ ನಾವೇ ಆಗಲಿ ನಮ್ಮ ಮನೆಯಾಗಲಿ ಭಾಳ ಚೆನ್ನಾಗಿದ್ದೀವಿ ನಾವೆಲ್ಲರೂ. ಈಗ ಹೊರಗಡೆ ಹೊಸ ಮರಿಗಳು ಕಟ್ಟೋರು ಸಾಲ ಸೋಲ ಮಾಡಿ ಮರಿಗಳು ಕಟ್ತಾರೆ. ಅದನ್ನು ಸರಿಯಾಗಿ ನೋಡ್ಕೊಳಕ್ಕಾಗದೆ ಆ ಮರಿಯ ಫ್ಯೂಚರ್ಗಳು ಕೂಡ ಹಾಳಾಗ್ತಾ ಹೋಗ್ತವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕುರಿ ಸಾಲ ಮಾಡಿ ತಂದಿದ್ದೆ ನಿಜ ಅಂತಂದರೆ ಸ್ವಲ್ಪ ಕಾಯ್ಬೇಕಣ. ಈಗೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಬಂದ ತಕ್ಷಣ ಕಣ ಹೊಡಿಬೇಕು, ಇಲ್ಲ ಹೊರಗೆ ಆಡ್ಬೇಕಂತ ಭಾಳ ಮಾಡ್ತಾರೆ. ಆದ್ರೂ ನಾವು ಮೂಗ್ ಪ್ರಾಣಿ ನಾವು ನಮಗೆ ಗೊತ್ತಿರಲ್ಲ. ಕೊಡೋರು ಎಲ್ಲ ನಿಜನೇ ಹೇಳಿ ಕೊಡಲ್ಲ, ಸುಳ್ಳು ಹೇಳಿ ಭಾಳ ಜನ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಏನಾಗೈತಿ ಕುರಿ ನಮಗೆ ಹೋಲಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಕೋಬೋದು. ಹಂಗಾಗಿ ಕುರಿನ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಅವ್ರಿಗೆ ಅಡ್ಜಸ್ಟ್ ಆಗಿ ನಮ್ಮ ವೆದರಿಗೂ ಬೇರೆ ವೆದರಿಗೂ ಭಾಳ ವ್ಯತ್ಯಾಸ ಇರ್ತೈತಿ. ಅದನ್ನು ನೋಡ್ಕೊಂಡು ಮಾಡಿದರೆ ಯಾವ ಸಾಲ ಮಾಡಿ ತರೋದಕ್ಕಿಂತ ಮಾರಿದರೆ ಅವರಿಗೂ ಲಾಸು. ಬಡ್ಡಿ ಕಟ್ಟಿ ಅದು ಇದು ಮಾಡ್ತಿರ್ತಾರೆ, ಅದೇನು ಮಾಡಬಾರ್ದು. ಆದರೆ ಕುರಿ ಹೊಲಿತೈತಿ, ಇದು ನಮಗೆ ಅನ್ಸಿರೋದನ. ಕುರಿ ಕಾಯಿರಿ, ಇದರಿಂದ ಭಾಳ ಒಳ್ಳೇದಾಕತ್ತೆ ಹೊರತು ಕುರಿಯಿಂದ ಯಾವತ್ತೂ ಯಾರಿಗೂ ಲಾಸ್ ಆಗಲ್ಲ. ಮತ್ತಷ್ಟು ಹೆಸರಾಂತ ಟಗರುಗಳ ಸಂದರ್ಶನ ವೀಕ್ಷಿಸಲು ನಮ್ಮ ಪ್ರಕೃತಿ ಪ್ರಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.